ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಸಂಜಯ ರಾಜ ಧೃತರಾಷ್ಟ್ರನಿಗೆ ಭೀಷ್ಮರ ಮುಖದಿಂದ ಹೇಳಲ್ಪಟ್ಟಿರುವಂತಹ ಶ್ರೀಕೃಷ್ಣನ ಮಹಿಮೆಯನ್ನು ಹೇಳೋದು. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ರಾಜ ಧೃತರಾಷ್ಟ್ರ ಕೇಳ್ತಾನೆ, ಸಂಜಯ, ಪಾಂಡವರ ಈ ರೀತಿಯ ಪರಾಕ್ರಮವನ್ನು ಕೇಳಿ ನನಗೆ ಬಹಳ ಭಯ ಮತ್ತು ವಿಸ್ಮಯ ಕೂಡ ಆಗ್ತಾ ಇದೆ. ಎಲ್ಲ ಕಡೆಗಳಿಂದಾನೂ ಕೂಡ ನನ್ನ ಮಕ್ಕಳದೇ ಪರಾಭವ ಆಗ್ತಾ ಇದೆ. ಇದನ್ನು ಕೇಳಿ ನನಗೆ ಬಹಳ ಚಿಂತೆ ಆಗ್ತಾ ಇದೆ. ಈಗ ನನ್ನ ಪಕ್ಷದ ಗೆಲುವು ಹೇಗೆ ತಾನೇ ಆಗುತ್ತೆ? ನಿಶ್ಚಯವಾಗಿ ವಿದುರನ ವಾಕ್ಯ ಇದೆಯಲ್ಲ, ಅದು ನನ್ನ ಹೃದಯವನ್ನು ಭಸ್ಮ ಮಾಡಿಬಿಡುತ್ತೆ. ಅಂದರೆ ಅವನು ವಿದುರ ಫಸ್ಟೇನೆ ಇದನ್ನು ಹೇಳಿರ್ತಾನೆ, ಆಯಿತಾ, ಈ ರೀತಿ ಎಲ್ಲ ಆಗುತ್ತೆ, ನೀನು ಅದಕ್ಕೆ ಯುದ್ಧ ಮಾಡೋದಕ್ಕೆ ಬಿಡಬೇಡ ನಿನ್ನ ಮಕ್ಕಳನ್ನ ಅಂತನ್ಬಿಟ್ಟು. ಆದರೂ ಅವನು ಕೇಳಿಸ್ಕೊಂಡಿರೋದಿಲ್ಲ. ಅದಕ್ಕೆ ಈಗ ವಿದುರ ಹೇಳೋ ಮಾತೆಲ್ಲ ನಿಜ ಆಗುತ್ತೇನೋ ಅಂತನ್ಬಿಟ್ಟು ನನ್ನ ಹೃದಯ ಈಗ ಸುಟ್ಟೇ ಹೋಗುತ್ತೇನೋ, ಭಸ್ಮವಾಗ್ಬಿಡುತ್ತೇನೋ ಅಂತ ಅನ್ನಿಸ್ತಾ ಇದೆ. ಭೀಮ ಖಂಡಿತವಾಗ್ಲೂ ಕೂಡ ನನ್ನ ಎಲ್ಲ ಮಕ್ಕಳನ್ನು ಕೂಡ ಕೊಂದು ಬಿಡ್ತಾನೆ. ಈ ಒಂದು ಸಂಗ್ರಾಮ ಭೂಮಿಯಲ್ಲಿ ಅವರ ರಕ್ಷಣೆ ಮಾಡುವಂಥ ವೀರರು ನನಗೆ ಯಾರೂ ಕಾಣಿಸ್ತಾ ಇಲ್ಲ. ಸೂತನೇ, ನಾನು ಒಂದು ಮಾತನ್ನು ಕೇಳ್ತೀನಿ, ಸರಿಯಾಗಿ ನನಗೆ ತಿಳಿಸು. ಪಾಂಡವರಲ್ಲಿ ಈ ರೀತಿಯ ಶಕ್ತಿ ಎಲ್ಲಿಂದ ಬಂತು ಅಂತನ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೀಗ. ಅದಕ್ಕೆ ಸಂಜಯ ಹೇಳ್ತಾನೆ, ರಾಜನೇ, ನೀವು ಸ್ವಲ್ಪ ಸಾವಧಾನದಿಂದ ಕೇಳಿಸ್ಕೊಳ್ಳಿ, ಕೇಳಿದ ಮೇಲೆ ಅದೇ ರೀತಿ ನೀವು ನಿಶ್ಚಯವನ್ನು ಮಾಡ್ಕೊಳ್ಳಿ ಅಂತನ್ಬಿಟ್ಟು ಹೇಳ್ತಾನೆ. ಈ ಒಂದು ಸಮಯದಲ್ಲಿ ಏನೆಲ್ಲ ಆಗ್ತಾ ಇದೆಯೋ ಅದು ಯಾವುದೇ ಮಂತ್ರದಿಂದನೋ ಅಥವಾ ಮಾಯೆಯ ಕಾರಣದಿಂದನೋ ಅಲ್ಲ. ವಿಷಯ ಏನಪ್ಪ ಅಂತಂದರೆ, ಮಹಾಬಲಿ ಪಾಂಡವರು ಸದಾ ಧರ್ಮದಲ್ಲಿ ತತ್ಪರರಾಗಿರ್ತಾರೆ. ಮತ್ತು ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಅನ್ನೋದಿದ್ದೇ ಇರುತ್ತೆ. ಇದರಿಂದನೇ ಯುದ್ಧದಲ್ಲಿ ಅವರು ಅವಧ್ಯರಾಗ್ತಾ ಇದ್ದಾರೆ. ಅಂದರೆ ಅವರು ಸಾಯ್ತಾ ಇಲ್ಲ ಅಂತಂದ್ಬಿಟ್ಟು, ವಧೆ ಆಗ್ತಾ ಇಲ್ಲ. ಅವಧ್ಯ ಅಂತಂದರೆ ಸಾಯದೇ ಇರೋದು ಅಂತ ಅರ್ಥ. ಮತ್ತು ಅವ್ರ ಗೆಲುವೇ ಆಗ್ತಾ ಇದೆ. ಅದಕ್ಕೆಲ್ಲ ಕಾರಣ ಅವರು ಧರ್ಮಪರಾಯಣರಾಗಿರೋದ್ರಿಂದ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಇನ್ನು ನಿಮ್ಮ ಮಕ್ಕಳು ದುಷ್ಟ ಚಿತ್ತರು, ಅಂದರೆ ಬರೀ ಕೆಟ್ಟದ್ದೇ ಅವರ ಚಿತ್ತದಲ್ಲಿ ಇರುವಂಥದ್ದು. ಮತ್ತು ಪಾಪಪರಾಯಣರು, ಧರ್ಮಪರಾಯಣರಲ್ಲ, ಪಾಪವನ್ನೇ ಮಾಡುವಂಥವ್ರು. ಆಮೇಲೆ ನಿಷ್ಠುರರು, ಆಮೇಲೆ ಕುಕರ್ಮಿಗಳು, ಕೆಟ್ಟ ಕೆಲಸಗಳನ್ನು ಮಾಡುವಂಥವ್ರು. ಅದಕ್ಕೋಸ್ಕರನೇ ಅವರು ಯುದ್ಧದಲ್ಲಿ ನಾಶವಾಗ್ತಾ ಇದ್ದಾರೆ. ಇವರು ನೀಚ ಪುರುಷರ ಹಾಗೆ ಪಾಂಡವರಿಗೆ ಅನೇಕ ಕ್ರೂರತೆಯನ್ನು, ಕೆಟ್ಟದ್ದನ್ನೇ ಮಾಡಿದ್ದಾರೆ ಪಾಂಡವರಿಗೆ. ಅವರು ಯಾವತ್ತಾದರೂ ಒಂದು ದಿವಸನಾದರೂ ಒಳ್ಳೆ ರೀತಿಯಲ್ಲಿ ಅವರು ಯೋಚನೆ ಮಾಡಿದಾರಾ? ಇಲ್ಲ. ಈಗ ಅವರಿಗೆ ನಿರಂತರವಾಗಿ ಮಾಡಿರುವಂಥ ಆ ಪಾಪಕರ್ಮಗಳ ಭಯಂಕರವಾದಂತಹ ಫಲಪ್ರಾಪ್ತಿಯಾಗುವಂತಹ ಸಮಯ ಬಂದಿದೆ. ಇಷ್ಟೂ ದಿವಸ ಅವ್ರಿಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟರು, ಅವರು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ರು ಕೂಡ ಅವರಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟರೋ, ಎಷ್ಟೆಲ್ಲ ಪಾಪ ಕೆಲಸಗಳನ್ನು ಮಾಡಿದ್ರು, ಕುಕರ್ಮಗಳನ್ನು ಮಾಡಿದ್ರು, ಆ ಎಲ್ಲ ಕೆಲಸಕ್ಕೂ ಈಗ ಫಲ ಸಿಗುವಂಥ ಸಮಯ. ಅದಕ್ಕೋಸ್ಕರನೇ ಮಕ್ಕಳ ಜೊತೆ ಈಗ ನೀವು ಕೂಡ ಅದನ್ನು ಭೋಗಿಸಿ. ನಿಮ್ಮ ಸುಹೃದನಾದಂತಹ ವಿದುರ, ಅಂದರೆ ನಿಮಗೆ ಒಳಿತನ್ನೇ ಬಯಸುವಂತಹ ವಿದುರ, ಭೀಷ್ಮ, ದ್ರೋಣ ಮತ್ತು ನಾನು ಕೂಡ, ಅಂದರೆ ಸಂಜಯ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ಕೂಡ ನಿಮ್ಮನ್ನು ಮತ್ತೆ ಮತ್ತೆ ತಡೆದ್ವಿ, ಯುದ್ಧ ಮಾಡೋದಕ್ಕೆ ನೀವು ಬಿಡಬೇಡಿ, ಹೇಗಾದರೂ ಮಾಡಿ ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಅಂತ ಅಂದ್ಬಿಟ್ಟು ಅರ್ಥ. ಆದರೆ ನೀವೇನು ಮಾಡಿದ್ರಿ? ನಮ್ಮ ಮಾತಿನ ಕಡೆ ನೀವು ಸ್ವಲ್ಪನೂ ಗಮನನೇ ಕೊಡಲಿಲ್ಲ. ಹೇಗೆ ಮರಣ ಸನ್ನಿಹಿತವಾಗಿರುವಂಥ ಮನುಷ್ಯನಿಗೆ ಔಷಧಿ ಆಗಲಿ ಪಥ್ಯ ಆಗಲಿ ಇಷ್ಟನೇ ಆಗೋದಿಲ್ವೋ, ಅದೇ ರೀತಿ ನಿಮಗೆ ನಿಮ್ಮ ಹಿತದ ಮಾತುಗಳು ಇಷ್ಟನೇ ಆಗಲಿಲ್ಲ. ನಿಮ್ಮ ಒಳಿತಿಗೋಸ್ಕರನೇ ನಾವು ಹೇಳಿದ್ದು, ಆದರೆ ಅದೇ ನಿಮಗಿಷ್ಟ ಆಗಲಿಲ್ಲ. ಈಗ ನೀವು ಪಾಂಡವರ ವಿಜಯದ ಕಾರಣವನ್ನು ನನಗೆ ಕೇಳ್ತಾ ಇದ್ದೀರಾ. ಆದ್ದರಿಂದ ನಾನು ಈ ವಿಷಯದ ಬಗ್ಗೆ ಏನು ಕೇಳಿದ್ದೀನೋ ಅದನ್ನು ನಾನು ಅದೇ ರೀತಿ ನಿಮಗೂ ಕೂಡ ತಿಳಿಸ್ತೀನಿ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಯಾಕಂದರೆ ನನಗೆ ಈ ವಿಷಯದ ಬಗ್ಗೆ ನೀವು ಕೇಳ್ತಾ ಇದ್ದೀರಲ್ವಾ, ನಾನು ಏನು ಕೇಳಿದ್ದೀನೋ ಅದನ್ನು ನಿಮಗೆ ಹಾಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನು ಅಂತಂದರೆ, ಒಂದು ಘಟನೆ ನಡೆದಿದೆ, ಆ ಘಟನೆ ಬಗ್ಗೆ ಈಗ ಹೇಳ್ತಾನೆ. ಏನು ಅಂತಂದರೆ, ಆ ದಿನ ತನ್ನ ಸೋದರರನ್ನು ಯುದ್ಧದಲ್ಲಿ ಪರಾಜಿತರಾಗಿರೋದನ್ನು ನೋಡಿ ರಾಜ ದುರ್ಯೋಧನ ಏನು ಮಾಡ್ದ ಅಂದರೆ, ತನ್ನ ತಮ್ಮಂದ್ರೆಲ್ಲ ಸೋಲ್ತಾ ಇದ್ದಾರಲ್ಲ, ಸಾಯ್ತಾ ಇದ್ದಾರಲ್ಲ ಅನ್ನೋದನ್ನೆಲ್ಲ ನೋಡಿ ರಾತ್ರಿ ಸಮಯದಲ್ಲಿ ಪಿತಾಮಹ ಭೀಷ್ಮರಿಗೆ ಕೇಳ್ತಾನೆ,
ತಾತ, ನಾನು ತಿಳ್ಕೊಂಡಿದ್ದೆ ನೀವು ದ್ರೋಣಾಚಾರ್ಯರು, ಶಲ್ಯ, ಕೃಪಾಚಾರ್ಯ, ಅಶ್ವತ್ಥಾಮ, ಕೃತವರ್ಮ, ಸುದಕ್ಷಿಣ, ಭೂರಿಶ್ರವ, ವಿಕರ್ಣ ಮತ್ತು ಭಗದತ್ತ ಈ ರೀತಿಯ ಮಹಾರಥಿಗಳು 3 ಲೋಕದ ಜೊತೆ ಯುದ್ಧ ಮಾಡೋದ್ರಲ್ಲಿ ಸಮರ್ಥರಾಗಿದ್ದೀರ. ಅಂದರೆ ಈ ಭೂಲೋಕ ಅಷ್ಟೇ ಅಲ್ಲ, ಪಾತಾಳ ಲೋಕ, ಊರ್ಧ್ವ ಲೋಕಗಳು, ದೇವಲೋಕಗಳೆಲ್ಲ ಇರುತ್ತಲ್ಲ, ಅವ್ರ ಜೊತೆನೂ ಕೂಡ ನೀವು ಯುದ್ಧ ಮಾಡೋದ್ರಲ್ಲಿ ಪರಿಣಿತರು, ಸಾಮರ್ಥ್ಯ ಇದೆ ನಿಮಗೆ. ಆದರೆ ನೀವೆಲ್ಲರೂ ಸೇರಿಕೊಂಡು ಪಾಂಡವರ ಪರಾಕ್ರಮದ ಮುಂದೆ ನಿಲ್ಲೋದಕ್ಕಾಗ್ತಾ ಇಲ್ವಲ್ಲ, ಇದನ್ನು ನೋಡಿ ನನಗೆ ಬಹಳ ಸಂದೇಹವಾಗ್ತಾ ಇದೆ. ಅಂದರೆ ನನಗೇನೋ ಒಂದು ಡೌಟ್ ಬರ್ತಾ ಇದೆ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ದಯವಿಟ್ಟು ತಿಳಿಸಿ ಪಾಂಡವರಲ್ಲಿ ಅಂಥದ್ದು ಏನಿದೆ, ಅದಿರೋ ಕಾರಣದಿಂದ ಅವರು ನಮ್ಮನ್ನು ಕ್ಷಣದಲ್ಲೂ ಕೂಡ ಗೆಲ್ತಾ ಇದ್ದಾರಲ್ಲ, ಅಂಥದ್ದು ಅವ್ರ ಹತ್ರ ಏನಿದೆ ಅನ್ನೋದ್ರ ಬಗ್ಗೆ ನೀವು ನನಗೆ ತಿಳಿಸಿ. ಯಾಕಂದರೆ ನಿಮ್ಮನ್ನು ಸೋಲ್ಸೋದಕ್ಕೆ ಅವ್ರಿಗಾಗಲ್ಲ, ನೀವು ಅವ್ರ ಮುಂದೆ ಇದ್ದಾಗ ಅವ್ರು ಹೇಗೆ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇದೆ ಅದು ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವ್ರ ಹತ್ರ ವಿಶೇಷವಾಗಿ ಏನೋ ಇರಬೇಕು, ಯಾವ ಕಾರಣದಿಂದ ಅವರು ನಮ್ಮನ್ನು ಗೆಲ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕು ಅಂತಂದ್ಬಿಟ್ಟು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಭೀಷ್ಮರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.